ಸುತ್ತು ಕೋಶ ಓದ್ ನೋಡು ಅಂತಾರೆ, ಅಂದ್ರೆ ಏನರ್ಥ? ಅಂದ್ರೆ ನಾವು ಜೀವನದಲ್ಲಿ ಉದ್ಧಾರ ಆಗ್ಬೇಕಂದ್ರೆ ವಿಷಯಗಳನ್ನ ತಿಳ್ಕೊಬೇಕು. ಹೌದು, ಜೀವನದಲ್ಲಿ ಉದ್ಧಾರ ಆಗ್ಬೇಕು ಅಂದ್ರೆ ವಿಷಯಗಳು ತಿಳ್ಕೊಬೇಕು. ಅದು ಜ್ಞಾನಿಗಳು ಹೇಳಿದ್ರು. ಒಂದು ನೋಡ್ಬಿಟ್ಟು ತಿಳ್ಕೊಬೇಕು, ಒಂದು ನೋಡ್ಬಿಟ್ಟು ತಿಳ್ಕೊಬೇಕು, ಇನ್ನು ಅದೇ ದೇಶನ ಇನ್ನೊಂದು ಓದ್ಬೇಕು, ಓದ್ಬಿಟ್ಟು ನೋಡದೆ ಓದಂಗಿಲ್ಲ, ನೋಡ್ಬಿಟ್ಟು ಓದ್ಕೊಬೇಕು, ಅದನ್ನು ನೋಡ್ಬಿಟ್ಟೆ ಓದ್ಕೊಬೇಕು. ಆಮೇಲೆ ಬೇರೆಯವ್ರು ಹೇಳೋದ್ನ ಕೇಳಿಸ್ಕೊಂಡು ತಿಳ್ಕೊಬೇಕು. ಬೇರೆಯವ್ರು ಹೇಳೋದ್ನ ಕೇಳಿಸ್ಕೊಂಡು ತಿಳ್ಕೊಬೇಕು. ಅವ್ರು ಏನೇ ತಪ್ಪು ಹೇಳಿ ಸರಿ ಹೇಳಿ ನಮ್ಗೆ ಯಾವ್ದು ಒಳ್ಳೇದ್ ಅನಿಸ್ತೋ ಅದನ್ನ ಮಾತ್ರ ನಾವು ತಿಳ್ಕೊಬೇಕು, ನಮ್ ಜೀವನದಲ್ಲಿ ಅಳವಡಿಸ್ಕೊಬೇಕು. ಇದು ದೇಶ ಸುತ್ತು ಕೋಶ ಓದ್ ನೋಡು ಅಂತ ಅದ್ರ ಅರ್ಥ. ದೇಶ ಸುತ್ತಿದ್ರೆ ನಮ್ ದೇಶದ ವಿವಿಧ ಕಲ್ಚರ್ಗಳು ಮತ್ತೆ ನಮ್ ದೇಶ ಹೆಂಗ್ ಉದ್ಧಾರ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ದೇಶ ಸುತ್ತಿದ್ರೆ ಕೋಶ ಓದಿದ್ರೆ ಅದೇ ಕವಿಗಳು ಲೇಖಕರು ಏನೇನ್ ಬರ್ದಿದ್ದಾರೆ, ಅವ್ರ ಚಿಂತನೆಗಳು ಹೆಂಗಿದಾವೆ, ಹೆಂಗ್ ಬರ್ದಿದ್ದಾರೆ, ಯಾರ ಚಿಂತನೆಗಳು ಹೆಂಗಿದೆ ಅಂತ ಗೊತ್ತಾಗುತ್ತೆ. ದೇಶ ಸುತ್ತೋದಂದ್ರೆ ಬೇರೆ ಬೇರೆ ಪ್ರಪಂಚ ನೋಡೋದು. ದೇಶ ಸುತ್ತು ಅಂದ್ರೆ ಬೇರೆ ಬೇರೆ ಪ್ರಪಂಚ ನೋಡೋದು. ನಮಗ್ ಗೊತ್ತಿರಲಿಲ್ಲ. ಕೋಶ ಓದ ಅಂದ್ರೆ ನಮ್ಗೆ ಏನ್ ಗೊತ್ತಿರಲ್ವೋ ಅದು ಓದಿ ತಿಳ್ಕೊಳ್ಳೋದು. ಕೋಶ ಓದು ಅಂದ್ರೆ ಇವ್ರಿಗೆ ಏನ್ ಗೊತ್ತಿರಲ್ವೋ ಅದನ್ನ ಓದಿ ತಿಳ್ಕೊಳ್ಳೋದು. ಬೇರೆಯವರಿಂದ ಕೇಳಿ ತಿಳ್ಕೊಳ್ಳೋದು. ಬೇರೆಯವರಿಂದ ಕೇಳಿ ತಿಳ್ಕೊಳ್ಳೋದು. ಹೇಳ್ತಾರೋ ಕರೆಕ್ಟ್ ಹೇಳ್ತಾರೋ ಏನಾದ್ರೂ ಸರಿ, ಒಟ್ನಲ್ಲಿ ತಿಳ್ಕೊಳ್ಳೋದು. ತಪ್ಪೋ ಸರಿನೋ ಏನೋ ಒಂದ್ ತಿಳ್ಕೊಳ್ಳೋದು ಅಷ್ಟೇ. ಸರಿ ಇದ್ರೆ ತಿಳ್ಕೊಳ್ಳೋದು, ತಪ್ಪಾದ್ರೆ ಬಿಟ್ಟಾಕೋದು. ಹೋದ್ರಾಯ್ತು. ಯಾರಪ್ಪನ ಮನೆ ಗಂಟು ಹೋಗ್ಬೇಕಿತ್ತು. ಓದ್ದ ತಿಳ್ಕೊಳ್ಳಿ. ಹಣ ನೋಡಿ ಬೆಲೆ, ಹಣಕ್ ಬೆಲೆ ಕೊಡ್ತೀರಾ ಇಲ್ಲ ಗುಣಕ್ ಬೆಲೆ ಕೊಡ್ತೀರಾ? ಫ್ರೆಂಡ್ಶಿಪ್ ಮಾಡ್ಕೋಬೇಕಾ? ಗುಣಕ್ ಬೆಲೆ ಕೊಡ್ತೀವಿ. ಹೆಂಗೆ? ಏನಕ್ಕೆ ಅಂದ್ರೆ ಇವಾಗ ಏನಕ್ಕೆ ಅಂದ್ರೆ ಇವಾಗ ಸ್ಮೈಲ್ ಅಷ್ಟೇ. ಏನೋ ಬಾಯಿಗೆ ಬಂತು ಪಾಪ ಹೇಳ್ಬಿಟ್ರು, ಒಂದ್ 4-5 ಜನ ಹೇಳಿದ್ರಲ್ಲ, ಅದ್ರ ಮುಖಾಂತರ ಪಾಪ ಅವರು ಅದನ್ನು ಹೇಳ್ಬಿಟ್ರು. ಏನಕ್ಕೆ ಅಂತ ಹೇಳೋದು ಗೊತ್ತಾಯ್ತಿಲ್ಲ. ಇವಾಗ ಯೋಚನೆ ಮಾಡ್ತಾ ಇದಾರೆ. ಸರ್ ಲೈಫಲ್ಲಿ ಲಾಸ್ಟ್ ಗಂಟೆ ಇರೋದು ಫ್ರೆಂಡ್ಸೇನೆ ಸರ್. ಗೊತ್ತು, ಅದನ್ನೇ ಕೇಳ್ತಾ ಇರೋದು. ಫ್ರೆಂಡ್ಶಿಪ್ ನ ಹಣ ನೋಡಿ ಇಷ್ಟಪಡ್ತೀರಾ ಗುಣ ನೋಡಿ ಇಷ್ಟಪಡ್ತೀರಾ ಅಂತ ಕೇಳ್ತಾರೆ. ಗುಣ ನೋಡಿ ಸರ್. ಏನಕ್ಕೆ ಅಂತ ನಾ ಕೇಳಿದ್ದೆ. ಏನಕ್ಕೆ ಅಂದ್ರೆ ಉಲ್ಟಾ ವಾಪಸ್ ಫಸ್ಟ್ ಕ್ವಶನ್ ಬಂದ್ಬಿಟ್ರು ಅವರು. ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಗುಣ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅವ್ರು ಗುಣ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಇನ್ನ ಗುಣ ನೋಡಿ ಇಲ್ರಿ ಅವರು ಇಷ್ಟಪಡೋದು. ಒಟ್ನಲ್ಲಿ ಹಣ ನೋಡಿ ಅವರು ಇಷ್ಟಪಡೋದು. ಸರ್ ಗುಣನೇ. ಹೌದು. ಗುಣ ಅಂದ್ರೆ ಏನು ಅಂತಾನೆ ಗೊತ್ತಿಲ್ವಲ್ಲ ನಿಮ್ಗೆ? ನಿಯತ್ತು ಸರ್. ನಿಯತ್ತು. ನಿಯತ್ತು. ಗುಣ ಅಂದ್ರೆ ನಿಯತ್ತು. ನಿಯತ್ತು ನೋಡಿ ಇಷ್ಟಪಡ್ತೀರಾ. ಹೆಂಗ್ ಗೊತ್ತಾಗುತ್ತೆ? ಈಗ ಒಬ್ಬ ಫ್ರೆಂಡ್ ಮಾಡ್ಕೋಬೇಕಾದ್ರೆ ಈ ತರ ನಿಯತ್ತಿರುತ್ತೆ, ಗುಣ ಇರುತ್ತೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಫ್ರೆಂಡ್ ಮಾಡ್ಕೋಬೇಕಾದ್ರೆ ಗೊತ್ತಾಗಲ್ಲ. ಫ್ರೆಂಡ್ ಆಗ್ತಾ ಆಗ್ತಾ ಗೊತ್ತಾಗ್ತಾನೆ ಸರ್ ಇವ್ನು ಎಂತವನು ಅಂತ. ಫ್ರೆಂಡ್ ಆಗ್ತಾ ಗೊತ್ತಾಗ್ತಾ ಹೋಗುತ್ತೆ. ಅವಾಗ ಬಿಟ್ಬಿಡೋದು. ಇವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ರೆ ಬಿಟ್ಬಿಡೋದು. ಬಿಟ್ಬಿಡ್ತಾ ಇರೋದೆ. ಅವಾಯ್ಡ್ ಮಾಡೋದು ಇವನ್ನ. ದೂಸರ ಮಾತೇ ಇಲ್ಲ. ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಬಿಟ್ಬಿಡೋದೆ. ಒಟ್ನಲ್ಲಿ ಅವ್ರ ಗುಣ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅದರಿಂದ ಅವರು ಯಾರನ್ನ ಫ್ರೆಂಡ್ ಮಾಡ್ಕೋಬೇಕು ಅಂತ ಇನ್ನು ಕನ್ಫ್ಯೂಷನ್. ಮದುವೆಗೆ ಹೋಗ್ತಿರಲ್ಲ, ಅಲ್ಲಿ ಗಂಡು ಹೆಣ್ಣಿಗೆ ಹೂವಿನ ಹಾರ ಹಾಕಿರ್ತಾರೆ. ಏನಕ್ಕೆ ಹೂವಿನ ಹಾರ ಹಾಕ್ತಾರೆ ಸರ್? ಇವಾಗ ನೀವು ಈ ಜಾತ್ರೆಗಳು ನೋಡಿದ್ದೀರಾ? ನೋಡಿದೀನಿ. ಅದ್ರಲ್ಲಿ ಕುರಿಗೆ ಹಾಕಿರ್ತಾರ ಗೊತ್ತಾ ಹಾರ, ಬಲಿ ಹೊಡಿಯಕ್ಕೆ. ಅದಕ್ಕೋಸ್ಕರ ಅವರಿಬ್ರು ಬಲಿ ಹೊಡಿತಾರೆ. ಅದಕ್ಕೆ ಅವರಿಬ್ರು ಬಲಿ ಶುರು ಆಯ್ತು ಅಂತ ಹೇಳಕ್ಕೋಸ್ಕರ ಹೂವಿನ ಹಾರ ಹಾಕ್ತಾರೆ. ಆಮೇಲೆ ಹೆಣ್ಗೆ ಹಾಕ್ತಾರೆ. ಮೊದ್ಲು ಗಂಡಿಗೆ ಹಾಕ್ತಾರೆ, ಆಮೇಲೆ ಹೆಣ್ಣಿಗೆ ಹಾಕ್ತಾರೆ. ಎಂತಕ್ಕೆ ಅಂದ್ರೆ ಮೊದ್ಲು ಗಂಡು ಬಲಿ ನೋಡಿಬೇಕು ಅಂತ. ಮೊದ್ಲು ಗಂಡು ಬಲಿ ಹೊಡಿಬೇಕು. ಬಲಿ ಬಿದ್ರು ಅನ್ನೋ ಇರ್ತಕ್ಕೆ ಕುರಿತರ, ಕುರಿಗೆ ಜಾತ್ರೆಗಳಲ್ಲಿ ಹಾಕ್ತಾರಲ್ಲ, ಆ ತರ ಬಲಿ ಶುರು ಆಯ್ತು ಅನ್ಬಿಟ್ಟು ಹೂವಿನ ಹಾರ ಹಾಕ್ತಾರೆ ಗಂಡು ಹೆಣ್ಣಿಗೆ. ಹೌದು. ನೀ ಯಾವ ತರ ಹಾಕೊಂಡಿದ್ಯಾ? ನಾನ್ ಹಾಕೊಂಡಿಲ್ಲಪ್ಪ. ನಾನು ಹಾಕಿದ. ಯಾಕೆ? ನಾನು ಹಾಕಿದ್ದೀನಿ ಹೊರತು ಹಾಕೊಂಡಿಲ್ಲ. ಇವ್ರು ಹಾಕಿದಾರ ಹೊರತು ಹಾಕೊಂಡಿಲ್ಲ. ಎಲ್ಲಿ ಹಾಕಿದಿರಾ? ಈ ಸ್ಟೇಜ್ ಮೇಲೆ ಎಲ್ಲಾರ್ಗು ಹಾಕ್ತಾ ಇರ್ತೀನಿ. ನಿಮ್ಮಂತವ್ರು ಬರ್ತಾ ಇರ್ತಾರೆ, ಅವಾಗ ಅವಾಗ ಹಾಕ್ತಾ ಇರ್ತೀನಿ. ಸ್ಟೇಜ್ ಮೇಲೆ ನಮ್ಮಂತವ್ರು ಯಾರು ಬಂದ್ರೆ ಇವ್ರು ಹೂವಿನ ಹಾರ ಹಾಕ್ತಾ ಇರ್ತಾರೆ. ಹಾಕ್ಬಿಟ್ಟು ಕಾಸು ಕಿತ್ಕೊಳ್ಳೋದು. ಹಾಕ್ಬಿಟ್ಟು ಕಾಸು ಕಿತ್ಕೊಳ್ಳೋದು. ಯಾರಪ್ಪ ನಿಂಗೆ ಕಾಸು ಕೊಡೋರು ಹೂವಿನ ಹಾರ ಹಾಕಿದ್ರೆ? ಯಾರಾದ್ರೂ ಕೊಡ್ತಾರೆ. ಸುಮಾರು ಆತರ ಎಷ್ಟು ಕಲೆಕ್ಷನ್ ಮಾಡಿದ್ರೆ. ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಯಾವತ್ತೋ ನೀವು ಯಾವ್ದೋ ಮಹಲ್ಗೆ ಬಂದಿರ್ತೀರಾ, ಮನೇಲಿ ಏನೋ ಸುಳ್ಳು ಹೇಳ್ಬಿಟ್ಟು ಬಂದಿರ್ತೀರಾ. ಅವಾಗ ಇದ್ದಕ್ಕಿದ್ದಂಗೆ ಎದುರುಗಡೆ ನಿಮ್ಮ ಅಪ್ಪ ಬಂದ್ಬಿಟ್ರೆ ನೀವು ಏನ್ ಮಾಡ್ತೀರಾ? ಅಪ್ಪನಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಗರ್ಲ್ ಫ್ರೆಂಡ್ನೇ ಏನಂತ ಇಂಟ್ರೊಡ್ಯೂಸ್ ಮಾಡಿಸ್ತೀರಾ? ಫ್ರೆಂಡು ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಅಪ್ಪನ್ಗೆ. ಹೌದು. ನಂಬಬೇಕಲ್ಲ ಅವರು. ನಂಬ್ತಾರಲ್ಲ. ನಂಬ್ಸಿದಿರ ಆತರ? ನಂಬ್ಸಿದ್ದಾರೆ. ಸುಮಾರು ಸಲ ನಂಬ್ಸಿದ್ದಾರೆ. ಇದೇ ಕೆಲಸ ಅವ್ರಿಗೆ. ಯಾವಾಗ ಬಂದ್ರು ಮಾಲ್ ಅಲ್ಲಿ ಫ್ರೆಂಡ್ ಅಂತ ಇಂಟ್ರೊಡ್ಯೂಸ್ ಎಷ್ಟು ಮಾಡಿಲ್ಲ ಇವರು. ಇನ್ನು ಎಷ್ಟು ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡಿಲ್ಲ ಇವರು. ಇನ್ನು ಮುಂದಕ್ಕೆ ಇನ್ನು ಎಷ್ಟು ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ರೆ ಈ ತರ. ಈ ಅಂದಾಜು ಎಷ್ಟು ಮಾಡಿದಿರ ಹೋಗ್ಲಿ ಈ ತರ? ಇಲ್ಲಿವರೆಗೂ ಮಾಡಿಲ್ಲ ಸರ್. ಮಾಡಿದೀನಿ ಅಂದ್ರಲ್ರಿ ಈಗ ತಾನೆ? ಇಲ್ಲಿವರೆಗೂ ಮಾಡಿಲ್ಲ. ಇನ್ಮೇಲೆ ಮಾಡಿದ್ರೆ ಇಂಟ್ರೊಡ್ಯೂಸ್ ಮಾಡ್ಸೋದು. ಇನ್ಮೇಲೆ ಮಾಡಿದ್ರೆ ಇಂಟ್ರೊಡ್ಯೂಸ್ ಮಾಡ್ಸೋದು. ಎಷ್ಟು ಮಾಡ್ಬೇಕು ಅನ್ಕೊಂಡಿದ್ರೆ ಹೋಗ್ಲಿ?
ಲೆಕ್ಕ ಇಲ್ಲ ಸರ್. ಲೆಕ್ಕನೇ ಇಲ್ಲ. ಇನ್ನು ಬೇಕಾದ ಸಾವಿರಾರು ಈ ತರ ಮಾಡೋಣ ಅಂತ ಪ್ಲಾನ್ ಹಾಕೊಂಡಿದ್ದಾರೆ. ಇವ್ರಿಗೆ ಗೌರ್ಮೆಂಟ್ ಇಂದ ಏನಾದ್ರೂ ಯೋಜನೆಗಳಿದ್ರೆ ಅದನ್ನ ಹಾಕೊಡಕ್ಕೆ ಗೌರ್ಮೆಂಟ್ ಇಂದ ಶಿಫಾರಸ್ ಮಾಡ್ಬೇಕು. ಇವ್ರ ಯೋಜನೆಗೆ ದಯವಿಟ್ಟು ಒಂಚೂರು ಸ್ಪಂದಿಸಿಪ್ಪ ಗೌರ್ಮೆಂಟ್. ನೀವೇ ಹೆಲ್ಪ್ ಮಾಡ್ಬೇಕು. ನಾವಲ್ಲ, ಗೌರ್ಮೆಂಟ್ ಅವ್ರು ಕೇಳ್ಕೊಳ್ಳಿ, ಏನಾದ್ರು ಬಜೆಟ್ ಗಿಜೆಟ್ ಇದ್ರೆ ಇದನ್ನ ನಮ್ಗೆ ಹೆಲ್ಪ್ ಮಾಡಕ್ ಸ್ಪಂದಿಸಿ ಅಂತ. ಯೋಜನೆಗಳು ಇವ್ರು ಹಾಕ್ತಾರೆ, ಗೌರ್ಮೆಂಟ್ ಅವ್ರು ಸ್ಪಂದಿಸಕ್ಕೆ. ಮಾಡಕ್ ಬೇರೆ ಕೆಲಸ ಇರಲ್ಲ, ಅದಕ್ಕೆ ಅವ್ರವ್ರು ಹಾಕೊಂತ ಇರ್ತಾರೆ. ಗಂಡ ಹೆಣ್ಣು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆ. ಮದುವೆ ಗಂಡಿಗೆ ಕೆಲಸ ಇರಲ್ವಲ್ಲ, ಅದಕ್ಕೋಸ್ಕರ ಟೈಮ್ ಪಾಸ್ ಮಾಡಕ್ಕೆ ಇವ್ರು ಅವ್ರಿಗೆ ಹಾರ ಹಾಕ್ತಿರ್ತಾರೆ, ಇವ್ರು ಹಾರ ಹಾಕ್ತಿರ್ತಾರೆ. ಅಂದ್ರೆ ಮದುವೆ ಗಂಡಿಗೆ ಏನು ಕೆಲಸ ಇರಲ್ವಲ್ಲ, ಅದಕ್ಕೋಸ್ಕರ ಅದಕ್ಕೆ ಅವರು ಗಂಡು ಎಣ್ಣೆ ಹಾಕೋದು, ಹೆಣ್ಣು ಗಂಡಿ ಹಾಕೋದು. ಮದುವೆ ಗಂಡು ಹೆಣ್ಣಿಗೆ ಏನು ಕೆಲಸ ಇರಲ್ವಲ್ಲ, ಗಂಡಿಗೆ ಹೆಣ್ಣು ಹಾಕ್ತಿರ್ತದೆ, ಹೆಣ್ಣಿಗೆ ಗಂಡು ಹಾಕ್ತಿರ್ತದೆ. ಕೆಲಸ ಇರಲ್ವಲ್ಲ, ಬೇಜಾರ್ಗೆ ಟೈಮ್ ಪಾಸ್ ಮಾಡಕ್ಕೋಸ್ಕರ ಸುಮ್ಮನೆ ನಿಲ್ಸಿರ್ತಾರಲ್ಲ ಸ್ಟೇಜ್ ಮೇಲೆ, ಅದನ್ನಾರು ಮಾಡೋಣ ಅಂತ ಟೈಮ್ ಪಾಸ್ಗೋಸ್ಕರ ಹೂನಾರ ಹಾಕಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಹಾ, ದೇಶ ಸುತ್ತು ಕೋಶ ಓದು ಅಂತ ಕೇಳಿದ್ಯಾ? ಕೇಳಿದ್ದೀನಿ. ಅಂದ್ರೆ ಏನು? ಊರು ದೇಶ ಸುತ್ತು ಅಂದ್ರೆ ಊರು ಅಡ್ಡಾಡ್ಕೊಂಡು ಹೋಗುವಂತ, ಕೋಶ ಓದೊಂದು ಬುಕ್ ಓದು ಅಂತ. ಬುಕ್ ಓದು ಅದ್ರ ಅರ್ಥ ಏನು ಅಂತ ಕೇಳ್ತಾ ಇದ್ದೀನಿ. ನಾನು ಏನ್ ಹೇಳ್ದೆ ಅದನ್ನೇ ಹೇಳು ಅಂದಿಲ್ಲ. ಅದರ್ಥ ಗೊತ್ತಿಲ್ಲ. ಅದ್ರ ಅರ್ಥ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ಹೇಳ್ದೆ, ಯೋಚನೆ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳ್ದ. ಬಹಳ ಯೋಚನೆ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಹೇಳ್ದ. ಸರ್, ಜೀವನದಲ್ಲಿ ಸುಖವಾಗಿರ್ಬೇಕು ಅಂತಂದ್ರೆ ಏನ್ ಇರ್ಬೇಕು ಜೀವನದಲ್ಲಿ ಅಂತ ಆಸೆ ಪಡ್ತೀರಾ? ವಾಸ ಮಾಡ್ಲಿಕ್ಕೆ ಮನೆ. ವಾಸ ಮಾಡ್ಲಿಕ್ಕೆ ಮನೆ. ವಾಸ ಮಾಡಕ್ಕೆ ಮನೆ ಕೇಳೋದು, ವೆಚ್ಚಕ್ಕೆ ಹಣ ಅಲ್ಲ, ವಾಸ ಮಾಡ್ಲಿಕ್ಕೆ ಮನೆ ಬೇಕಾಗಿರೋದು, ಕೆಡವಕ್ಕೆ ಯಾರು ಕೇಳಲ್ಲ. ವೆಚ್ಚಕ್ಕೆ ಮನೆ, ಹಣ. ವೆಚ್ಚಕ್ಕೆ ಹಣ ಎಷ್ಟು? ಅದು ಅನ್ಲಿಮಿಟೆಡ್. ಫೋನ್ ಹೇಳ್ದಂಗೆ ಹೇಳಿದ್ರಿ ಇವರು. ಅನ್ಲಿಮಿಟೆಡ್ ಅಂತ ನೋಡ್ರಿ, ಅವರು ನಿಮಗಿಂತ ಒಂದ್ ಕೈ ಮೇಲಿದ್ದಾರೆ. ನಾನು ಫೋನಲ್ಲಿ ನಿಮ್ಮ ಏನಾಗಬೇಕವ್ರು? ನಿಮ್ಮ ಅಣ್ಣ ಅವರು ತುಂಬಾ ಕಾಸ್ಟ್ಲಿ ಇದು. ಕಾಸ್ಟ್ಲಿ ಫ್ಯಾಮಿಲಿ ಇದಾರೆ ಇವರು. ವೆಚ್ಚಕ್ಕೆ ಹಣ, ಇಚ್ಛೆಯನ್ನು ಅರಿತು ನಡೆವ ಹೆಂಡತಿ. ಇಚ್ಛೆಯನ್ನು ಅರಿತು ನಡೆವ ಇನ್ನೊಂದು ಹೆಂಡತಿ. ಅಷ್ಟಿದ್ರೆ ಸಾಕು ಅಂತ. ಅಷ್ಟಿದ್ರೆ ಸಾಕು. ಈಗ ಸಾಕಾಗಿಲ್ವಾ? ತೊಂದ್ರೆ ಇಲ್ಲ ಸರ್. ತೊಂದ್ರೆ ಇಲ್ಲ ಅಂದ್ರೆ ಡೌಟ್ ಅಲ್ಲಿ ಹೇಳ್ತಾ ಇದ್ದೀರಾ? ಕೊನೆ ಆನ್ಸರ್ ಹೇಳಿದ್ದೆ, ಯಾಕೋ ಡೌಟ್ ಆಗ್ತದೆ. ಅರಿತ ಹೆಂಡತಿ ಅಷ್ಟಿದ್ರೆ ಸ್ವರ್ಗಕ್ಕೆ ಕಿಚ್ಚೆಡುವಿನಿಂದ ಸರ್ವಜ್ಞ ಅಂತ. ನೀವಲ್ಲ ಸರ್ವಜ್ಞ, ಇವರಲ್ಲ. ಸ್ವರ್ಗಕ್ಕೆ ಕಿಚ್ಚೆಚ್ಚಿಂದ ಸರ್ವಜ್ಞ ಇವರಲ್ಲ. ನಾನಲ್ಲ. ಓಕೆ. ಇವರು ಇಚ್ಛೆಗೆ ಅರಿತ ಸತಿ ಅಲ್ಲ. ಹೌದೌದು. ಇಲ್ಲ ಇನ್ನೊಂದೇನಾದ್ರು ಪ್ಲಾನ್ ಹಾಕೊಂಡು? ಅಂತ ಪ್ಲಾನ್ ಇಲ್ಲ ಸರ್. ಅಂತ ಪ್ಲಾನ್ ಇಲ್ಲ. 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 ನಿಜ ಹೇಳಿ ಸರ್, ಇವ್ರು ಇದಾರೆ ಅಂತ ನಾಚ್ಕೋತಿದಾರೆ, ನಮ್ಗೆ ಗೊತ್ತು ಹೊರಗಡೆ. ಯಾಕಂದ್ರೆ ಇದೆ ಅವ್ರಿಗೆ, ಅವ್ರು ಇದಾರೆ ಅಂತ ನಾಚ್ಕೋತಾ ಇದಾರೆ. ಅಂತ ಪ್ಲಾನ್ ಇಲ್ಲ. ಒಳಗಡೆ ಎಲ್ಲೋ ಮನ್ಸಲ್ಲಿ ಒಂದ್ ಕಡೆ. ಇಲ್ಲ ಸರ್. ಪಬ್ಲಿಕ್ ಮಾಡಕ್ ಆಗೋದಿಲ್ಲ. ಪಬ್ಲಿಕ್ ಮಾಡಕ್ ಆಗೋದಿಲ್ಲ ರೀ ಅದನ್ನೆಲ್ಲ. ಅಷ್ಟು ಈಸಿಗೆ ಅವನ್ನೆಲ್ಲ ಪಬ್ಲಿಕ್ ಮಾಡಕ್ ಆಗಲ್ಲ. ಅವರು ಇಲ್ಲಿ ಪಕ್ಕದಲ್ಲೇ ಮಿಸಸ್ ಇಟ್ಕೊಂಡು ಅವ್ರು ಹೆಂಗ್ ಹೇಳ್ಬಿಡ್ತಾರೆ. ನಾವ್ ಆ ಕಡೆ ಎಲ್ಲಾರು ಸೈಡ್ ಅಲ್ಲಿ, ಆ ಕಡೆ ಎಲ್ಲಾರು ಪೊದೆಗಿದೆ ಕರ್ಕೊಂಡೋಗಿ ಏನು ಅಂತ ಕೇಳಿದ್ರೆ ಹೇಳ್ತಾರೆ ಫುಲ್ ನಿಜ. ಹಿಂಗೆ ಪಕ್ಕದಲ್ಲಿ ಎಂಟಿ ಇಟ್ಕೊಂಡಂಗೆಲ್ಲ ಕೇಳಿದ್ರೆ ಅವ್ರು ಹೇಳಕ್ ಆಗಲ್ಲ. ಇರ್ಲಾರ ಜಾಗಕ್ಕೆ ಇರುವೆ ಬಿಟ್ಕೊಂಡ್ರು ಅಂದ್ರೆ ಅರ್ಥ ಏನು? ಇಲ್ದಿರೋ ಜಾಗಕ್ಕೆ ಇರುವೆ ಬಿಟ್ಕೊಂಡ್ರು. ಇಲ್ದೇ ಇರೋ ಜಾಗಕ್ಕೆ ಇರುವೆ ಬಿಟ್ಕೊಂಡ್ರು ಅಂತ ಅದ್ರ ಅರ್ಥ. ಎಲ್ಲಿ ಜಾಗ ಇರಲ್ವೋ ಅಲ್ಲಿ ಇರುವೆ ಬಿಟ್ಕೊಂಡ್ರೆ, ಇರ್ಲಾರ ಜಾಗಕ್ಕೆ ಇರುವೆ ಬಿಟ್ಕೊಂಡ್ರು ಅಂತ ಅದ್ರ ಅರ್ಥ. ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ. ಮದ್ವೆಗೆ ಹೋಗಿದ್ದೀರಾ ಯಾವತ್ತಾದ್ರು? ಹೋಗಿದೆ. ಎಷ್ಟು ಮದ್ವೆ ನೋಡಿದಿರಾ? ಒಂದ್ 5-6 ನೋಡಿ. 5-6 ನೋಡಿದಿರ? 5-6 ನೋಡೋರು ಅಷ್ಟೇ ಅವ್ರ ಮದ್ವೆಗಳಲ್ಲಿ ಈ ಹೂನಾರಗಳು ಹಾಕ್ತಾರೆ ಗೊತ್ತಾ? ಏನಕ್ಕೆ ಹಾಕ್ತಾರೆ? ಅವ್ರು ಆಗ್ಬೇಕು ಅನ್ಸುತ್ತೆ, ಅವ್ರು ಹಾಕ್ತಾರೆ. ಅವ್ರು ಹಾಕ್ಬೇಕು ಅನ್ಸುತ್ತೆ, ಅವ್ರು ಹಾಕ್ತಾರಪ್ಪ. ಒಳ್ಳೆ ಚೆನ್ನಾಗೈತಲ್ಲ. ಅದನ್ನ ನೀವು ನಮ್ಮನ್ ಕೇಳಕ್ ಬಂದ್ರಿ ಅಂತ ಅವ್ರು ಹಾಕ್ಬೇಕು ಅನ್ಸಿದ್ರೆ ಹಾಕ್ತಾರೆ. ಇನ್ನೇನು ಕಾರಣ ಏನಿಲ್ಲ ಅದಕ್ಕೆ. ಅದು ಒಂಥರ ಸಂಪ್ರದಾಯ, ಟ್ರೆಡಿಷನ್ ಬಂದಿದೆ. ಟ್ರೆಡಿಷನ್ ಅದು ಬಂದಿದೆ, ಸ್ಟೈಲ್. ನೋಡಿದ್ರಲ್ಲ ವೀಕ್ಷಕರೇ, ನಾವು ಕೇಳಿದಂತಹ ತರಲೆ ಪ್ರಶ್ನೆಗಳಿಗೆ ಜನಸಾಮಾನ್ಯರು ಯಾವ್ಯಾವ ರೀತಿ ತರಲೆ ಉತ್ತರಗಳು ಕೊಟ್ರು ಅಂತ. ಮುಂದಿನ ವಾರ ಇದೇ ಸಮಯಕ್ಕೆ ಇನ್ನೂ ಹಲವಾರು ತರಲೆ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.